ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿದ್ಯಾಗುರುಗಳನ್ನ ಪ್ರಾರ್ಥನೆ ಮಾಡಿದ ಶಕ್ತಿ ದೇವತೆ ಮಾತಾ ಚಾಮುಂಡೇಶ್ವರಿಯನ್ನು ನಮಸ್ಕರಿಸುತ್ತಾ ವೀಕ್ಷಕರಿಗೆಲ್ಲರೂ ಕೂಡ ನಮಸ್ಕಾರ. ಹೊಸ ವರ್ಷದ ಯುಗಾದಿಯ ಹರ್ಷದ ಜೀವನ ನಿಮಗಾಗಿರಲಿ ಅಂತ ಭಗವದ್ಗೀತೆಯನ್ನ ಕೇಳಿದ ಈ ಒಂದು ಹೊಸ ವರ್ಷದಲ್ಲಿ ಯಾವ ರಾಶಿಗಳಿಗೆ ಎಷ್ಟು ಆದಾಯವಿದೆ, ಎಷ್ಟು ವ್ಯಯ ಇದೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿ ಇಷ್ಟ ಆದರೆ ನಮಗೆ ಶೇರ್ ಮಾಡಿ ಅಂತ ಹೇಳ್ಬೋದು. ನೋಡಿ, ವಿಚಾರಕ್ಕೆ ಬರೋಣ. ಈ ವಿಶ್ವಾವಸ ನಾಮ ಸಂವತ್ಸರ ಪ್ರಾರಂಭ ಆಗುವ ದಿನ ಆದಿತ್ಯವಾರ, ಭಾನುವಾರ ಇದೆ. ಯಾವಾಗಲೂ ಹೊಸ ವರ್ಷ ಯುಗಾದಿ ಹಬ್ಬ ಶುಕ್ರವಾರ, ಸೋಮವಾರ, ಗುರುವಾರ, ಬುಧವಾರ ಬಂದು ತುಂಬಾ ಸರ್ವಶ್ರೇಷ್ಠವಾಗಿರುತ್ತೆ. ಈ ವರ್ಷ ಯುಗಾದಿ ಹಬ್ಬ ಭಾನುವಾರ ಬಂದಿರೋದ್ರಿಂದ ಅಷ್ಟು ಒಳ್ಳೆಯದಲ್ಲ ಅಂತ ಶಾಸ್ತ್ರ ಗ್ರಂಥಗಳು ಹೇಳುತ್ತೆ. ಅದರ ವಿಚಾರ ನಿಮಗೆ ಯೂಟ್ಯೂಬ್ ಅಲ್ಲ ಹಾಕಿರ್ತೀನಿ, ಯಾರಿಗೆ ಒಳ್ಳೆಯದು ಅನ್ನೋದು ಅದನ್ನ ಫಾಲೋ ಮಾಡಬೇಕು. ಈಗ ದ್ವಾದಶ ರಾಶಿಗಳಲ್ಲಿ 2 ರಾಶಿಗೆ, ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆದಾಯ 2ರಷ್ಟು ಇರುತ್ತೆ, ವ್ಯಯ 14ರಷ್ಟು ಇರುತ್ತೆ. ನೋಡಿ, ದುಡಿಯೋದು ತುಂಬಾ ಕಡಿಮೆ. ವೃಶ್ಚಿಕ ಮತ್ತು ಮೇಷ ರಾಶಿಯವರು ಖರ್ಚು ಮಾಡೋದು 14ರಷ್ಟು ಮಾಡ್ತಾರೆ, 10% ಖರ್ಚು ಮಾಡೋದ್ರಿಂದ ಸಾಲ ಬಾಧೆಯಲ್ಲಿ ಎಚ್ಚರವಾಗಿರಿ. ಸಾಲ ಮಾಡೋದು ಮುಂಚೆ ಏನಕ್ಕೆ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ನೆಕ್ಸ್ಟ್, ವೃಷಭ ಮತ್ತು ತುಲಾ ರಾಶಿಗೆ ಈ ವರ್ಷ ಅಧಿಕ ಧನ ಲಾಭಗಳಿದೆ. 11ರಷ್ಟು ದುಡಿತಾರೆ, 5ರಷ್ಟು ಖರ್ಚು ಮಾಡ್ತಾರೆ. ಇವರಿಗೆ ಒಳ್ಳೆಯದು, ಜೀವನದಿಂದ ಜೀವನ ನಡೆಸ್ತಾರೆ. ಮತ್ತು ಮಿಥುನ ಕನ್ಯಾ ರಾಶಿಯವರು ಕೂಡ ಪರಮ ಶ್ರೇಷ್ಠವಾಗಿರತಕ್ಕಂಥ ವರ್ಷ. ಆದಾಯ ತುಂಬಾ ಹೆಚ್ಚಾಗಿರುತ್ತೆ, 14ರಷ್ಟು ಆದಾಯ, 2ರಷ್ಟು ಮಾತ್ರ ವ್ಯಯ ಇರುತ್ತೆ. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ತುಂಬಾ ಧನದ ಆಗಮನಗಳು ನಡೆಯುತ್ತೆ. ಮತ್ತು ಕಟಕ ರಾಶಿಯವರಿಗೂ ಕೂಡ ಅಷ್ಟೇ, 14ರಷ್ಟು ಆದಾಯ ಇದ್ರೆ 8ರಷ್ಟು ವ್ಯಯ ಇರುತ್ತೆ. ಇವರಿಗೆ ಮಧ್ಯಮ ಫಲ ಅಂತ ಹೇಳ್ತಾರೆ. ಸಿಂಹ ರಾಶಿಯವರಿಗೆ 14ರಷ್ಟು ಆದಾಯ ಇರುತ್ತೆ, 11ರಷ್ಟು ಆದಾಯ ಇರುತ್ತೆ, 11ರಷ್ಟೇ ವ್ಯಯ ಇರುತ್ತೆ. ಎಷ್ಟು ದುಡಿತಾರೋ ಅಷ್ಟು ಖರ್ಚು ಮಾಡ್ತಾರೆ. ದುಡಿಮೆ ಚೆನ್ನಾಗಿರ್ತದೆ, ಆದ್ರೆ ಖರ್ಚು ಹೆಚ್ಚಿಗೆ ಇರುತ್ತೆ. ಅಲ್ಲಿ ದುಡಿಯೋದಿಲ್ಲ. ಮತ್ತು ಧನಸ್ಸು ಮೀನ ರಾಶಿಯವರಿಗೆ ಆದಾಯನೂ ಕಡಿಮೆ, ವ್ಯಯನೂ ಕಡಿಮೆ. ಅತಿ ಕಡಿಮೆಯಾಗಿ ವರ್ಷ ದುಡಿತಾರೆ. 5ರಷ್ಟು ದುಡಿಮೆ ಇದ್ರೆ 5ರಷ್ಟೇ ಖರ್ಚುಗಳು ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ನೋಡಿಕೊಳ್ತಾರೆ. ಹಾಗಾಗಿ ಅವರಿಗೆ ಸಮವಾಗಿ ಎಳೆಯಿದೆ. ಮತ್ತು ಮಕರ ಕುಂಭದವರಿಗೆ ಈ ವರ್ಷ 8ರಷ್ಟು ಆದಾಯ ಇದ್ರೆ 14ರಷ್ಟು ವ್ಯಯ ಇರುತ್ತೆ. ಎಲ್ಲ ದ್ವಾದಶ ರಾಶಿಗಳು ಎಚ್ಚರವಾಗಿರಿ. ಯಾವ ರಾಶಿಗೆ ಹೆಚ್ಚಿನ ಆದಾಯ ಇದೆ, ಯಾವ ರಾಶಿಗೆ ಹೆಚ್ಚಿನ ವ್ಯಯ ಇದೆ ಅನ್ನುವ ಮಾಹಿತಿಯನ್ನು ನೀಡಿ. ಖಂಡಿತವಾಗಲೂ ಪ್ರತಿಯೊಂದು ರಾಶಿಗೆ ಇದು ಯೂಸ್ ಆಗುತ್ತೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಯೂಸ್ಫುಲ್ ಆಗಬಹುದು, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಳು ದ್ವಾದಶ ರಾಶಿಗಳ ವರ್ಷ ಭವಿಷ್ಯವನ್ನ ಯೂಟ್ಯೂಬ್ ಅಲ್ಲಿ ಹೇಳಿರ್ತೀನಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ಹೇಳಿರ್ತೀನಿ, ಅಲ್ಲೂ ಕೂಡ ಹೋಗಿ ನೋಡಬಹುದು. ಇದೇ ತರವಾಗಿರ್ತಕ್ಕಂಥ ವಾಸ್ತುಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಅಂಕಶಾಸ್ತ್ರ ಆಗಿರ್ಬೋದು, ಕವಡೆ ಶಾಸ್ತ್ರ ಆಗಿರ್ಬೋದು, ಪ್ರತಿಯೊಂದು ಧರ್ಮಶಾಸ್ತ್ರಗಳ ವಿಚಾರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮ ಈ ಒಂದು ವಾಹಿನಿಯಲ್ಲಿ ಸಿಗುತ್ತೆ. ಮತ್ತೆ ಇದೇ ತರವಾಗಿರ್ತಕ್ಕಂಥ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶುಭವಾಗಿ ಎಲ್ಲರಿಗೂ ಆಯುಷ್ಯ ಕೊಟ್ಟು ಕಾಪಾಡಲಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಶುಭವಾಗಿ ಶುಭ ಮತ್ತು ನಮಸ್ಕಾರ.